ಹಿಂಗೆ ನೋಡೋಣ ಬನ್ನಿ. ಸೊ ಇವಾಗ ಐ ಆಮ್ ಸೋ ಎಕ್ಸೈಟೆಡ್. Hey guys, namaste, welcome back to my vlog. So I'm back with Meesho finds, like literally under 250 ಒಳಗೆ, ಅದು ಲೈಕ್ ನಾಟ್ ಇವನ್ 250 ಗೈಸ್, 220 ಅಷ್ಟರಲ್ಲೇ ಕವರ್ ಆಗುತ್ತೆ. ಸೊ ಲೈಕ್ 14 ರಿಂಗ್ಸ್ನ ಆರ್ಡರ್ ಮಾಡಿದ್ದೀನಿ. ಹೇಳ್ಬೇಕಂದ್ರೆ ಸಪ್ರೇಟ್ ಅಲ್ಲ, ಲೈಕ್ 10 ಒಂದ್ರಲ್ಲಿ ಬಂದಿದೆ, 4 ಇನ್ನೊಂದ್ರಲ್ಲಿ ಬಂದಿದೆ. ಸೊ ಬನ್ನಿ ನೋಡೋಣ ಹೇಗಿದೆ ಅಂತ. ನಾನು ಎಕ್ಸೈಟ್ ಆಗಿದ್ದೀನಿ. ಇನ್ನೊಂದೇನಂದರೆ ಗೈಸ್, ನಾನು ಫಸ್ಟೇ ಆ ಪ್ಯಾಕೆಟ್ ಓಪನ್ ಮಾಡಿದ್ದೀನಿ ಡೆಲಿವರಿ ಬಂದಾಗ, ಬಿಕಾಸ್ ನನಗೆ ಸ್ವಲ್ಪ ಡೌಟ್ ಇತ್ತು. ಏನಂದರೆ ಬರೀ ಒಂದೇ ಒಂದು ಕಾಣಿಸ್ತಾ ಇತ್ತು, ಬರೀ ಇದೊಂದು ಬಾಕ್ಸ್ ಇತ್ತಲ್ಲ. ನಾನು ಅನ್ಕೊಂಡು ಮತ್ತೆ ಇನ್ನೊಂದೇನಂದ್ರೆ ನನ್ನ ಪಾರ್ಸಲಲ್ಲಿ ಬರೀ 10 ಪೀಸಸ್ ಇರೋದನ್ನು ತೋರಿಸ್ತಾ ಇದ್ರು. ಅದಕ್ಕೆ ಕನ್ಫ್ಯೂಸ್ ಆಗಿ ಮೇ ಬಿ ಒಂದೇ ಒಂದು ಕಳಿಸಿದಾರ ಏನು ಅಂದ್ಬಿಟ್ಟು ಓಪನ್ ಮಾಡಿ ಕನ್ಫರ್ಮ್ ಮಾಡ್ಕೊಳಕ್ಕೆ ಓಪನ್ ಮಾಡಿದೆ. ಎರಡೂ ಇದೆ, ಒಂದರಲ್ಲೇ ಹಾಕಿ ಕಳಿಸಿದ್ದಾರೆ. ನಾನು ಸಪ್ರೇಟಾಗಿ ಆರ್ಡ್ರ್ ಮಾಡಿದ್ದೆ. ನಾನು ಅಂದ್ಕೊಂಡೆ ಸಪ್ರೇಟಾಗಿ ಬರುತ್ತೆ ಅಂತ, ನೋಡಿದ್ರೆ ಒಂದೇ ಒಟ್ಟಿಗೆ ಕಳಿಸ್ಬಿಟ್ಟಿದ್ದಾರೆ. ಸೊ ಹಾಗೆ ನೋಡೋಣ ಬನ್ನಿ. ಈ ರಿಂಗ್ ಓಪನ್ ಮಾಡಿ ಇದನ್ನು ಹಾಕೋಣ. ನಾನೇನಿಗೆ ಗೊತ್ತಾ, ಯಾರು ಅವಾಗ ತೆಗೆದು ಹಾಕ್ತಾರೆ ಅಂದ್ಬಿಟ್ಟು ಒಂದು ಗೋಲ್ಡ್ ರಿಂಗ್ ತೆಗೆಸ್ಕೊಂಡ್ಬಿಟ್ಟಿದ್ದೀನಿ. ಸೊ ಈ ರಿಂಗ್ನ ಜೋಬಲ್ಲಿ ಇಟ್ಕೊತೀನಿ, ಮಿಕ್ಸ್ ಮಾಡಿಬಿಡ್ಬೇಡ ಸ್ಪಂದು. ಇದರಲ್ಲಿ ಇದೆ ನೋಡೋಣ ಬನ್ನಿ. ಸೊ ಓಕೆ, ಇದನ್ನೇ ಫಸ್ಟ್ ಟ್ರೈ ಮಾಡೋಣ, ಓಕೆನಾ. ಇದು 4 ಇದೆ, 4 ಪೀಸಸ್ ಇದರಲ್ಲಿ. ಸೊ ಇದು ಬಂದು 179 rupees ಗೈಸ್. ಸೊ ಈ ಪಿಕ್ಚರ್ ಹಾಕ್ತೀನಿ ನೋಡಿ, ನೋಡ್ತಿದ್ದೀರಾ. ಈ 4 ಬಂದು 179. ಸೊ ಇದನ್ನು ರಿಮೂವ್ ಮಾಡೋಣ. ಓಪನ್ ಆಯಿತು. ಪರವಾಗಿಲ್ಲ ಗೈಸ್, ಮೆಟೀರಿಯಲ್ ಏನು ಚೆನ್ನಾಗಿದೆ ಗೊತ್ತಾ. ವರ್ತ್ ಕೊಡ್ಬೋದು ಆರಾಮಾಗಿ. ನನಗೇನು ಗೊತ್ತಾ, ಈ ಮೀಶೋದವ್ರು ತುಂಬ ಇಂಪ್ರೆಸ್ ಮಾಡ್ತಾಯಿದ್ದಾರೆ. ಏನೋ ಲಾಕ್ ಹೋಗಿದೆ, ಕಾಣಿಸ್ತಿದ್ಯಾ ನಿಮಗೆ? ಹೌ ಟು ರಿಮೂವ್ ದಿಸ್? ಏನಾದರೂ ಒಂದು ಮಿಸ್ಟೇಕ್ ಆಗಿರಲೇಬೇಕಲ್ಲ. ಏನು ಮಿಸ್ಟೇಕ್ ಆಗಿಲ್ಲ, ನಾನು ತೆಗೆಯೋದ್ರಲ್ಲಿ ಮಿಸ್ಟೇಕ್ ಮಾಡಿದ್ದೀನಿ. ಸೊ ಈಗ 1 2 3 ಕಾಣಿಸ್ತಿದ್ಯಾ? 4 ಹೇಗಿದೆ ನೋಡಿ ಇವಾಗ. ಐ ಆಮ್ ಸೋ ಎಕ್ಸೈಟೆಡ್. ವಾವ್, ಎಷ್ಟು ಚೆನ್ನಾಗಿದೆ ಗೊತ್ತಾ ಗೈಸ್, ಎಷ್ಟು ಹಾರ್ಡಾಗಿದೆ. ನನಗೆ ಇನ್ನೊಂದೇನು ಭಯ ಆಯಿತು ಗೊತ್ತಾ, ನನ್ನ ಫಿಂಗರ್ಸ್ಗೆ ಇದು ಆಗುತ್ತೋ ಆಗಲ್ಲೋ ಅನ್ನೋದಿತ್ತು. ಅಡ್ಜಸ್ಟಬಲ್, ಆರಾಮಾಗಿ ಹಾಕ್ಕೋಬೋದು. ವಾಟ್ಸ್ ರಾಂಗ್ ವಿತ್ ಮೀ ಬ್ರೋ? ಸೊ ಫಸ್ಟ್ ಇದೆ ಗೈಸ್, ಇದನ್ನೆಲ್ಲ ಜೋಬಲ್ ಹಾಕೋಣ. ಒಂದೊಂದೇ ತೋರಿಸ್ಕೊಂಡು ಹೋಗ್ತೀನಿ ನೋಡಿ ಹೇಗೆ ಕಾಣಿಸ್ತಿದೆ ಅಂತ. ಅದೊಂದು ಸ್ವಲ್ಪ ಲೂಸ್ ಅನಿಸುತ್ತೆ, ಬಟ್ ಸ್ಟಿಲ್ ಮ್ಯಾನೇಜಬಲ್. ಅದು ಇನ್ನೊಂದು ಏನು ಗೊತ್ತಾ ಗೈಸ್, ಇಲ್ಲೇನು ಅಡ್ಜಸ್ಟ್ ಮಾಡ್ಕೊಳ್ಳೋ ಥರ ಇಲ್ಲ, ಇಷ್ಟೇ ಲಾಸ್ಟ್. ಏನೋ ಅಡ್ಜಸ್ಟ್ ಮಾಡ್ಕೊಳಕ್ಕಾಗಲ್ಲ, ಬಟ್ ಸ್ಟಿಲ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ಯಾವ ಫಿಂಗರ್ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ? ಇದಾ? ನಾನು ಇದು ಫಿಂಗರ್ಗೆ ಹಾಕೋಕ್ಕಾಗಲ್ಲ ಬಿಡಿ. ಇದಂತೂ ಇದಕ್ಕೆ ಹಾಕ್ಬೋದು. ನೈಸಾ? ಇದು ನೋಡಿ, ಈ ಫಿಂಗರ್ಗೆ ಹಾಕ್ಬೋದು ಮತ್ತು ಈ ಫಿಂಗರಿಗೆ ಹಾಕ್ಬೋದು. ಈ ಫಿಂಗರ್ಗೆ ಹಾಕ್ಬೋದು ಗೈಸ್. ಇದು ನಾಟ್ ಬ್ಯಾಡ್. ಇದು ಪರ್ಫೆಕ್ಟ್ ಇದೆ, ಇಲ್ಲಿಗೆ ಪರ್ಫೆಕ್ಟ್ ಇದೆ. ನೋಡೋಣ, ಇಲ್ಲಿ 4 ಇದೆ ಅಲ್ಲ, ಇನ್ನು ಜಸ್ಟ್ ಲೈಕ್ ನೋಡೋಣ ಎಲ್ಲಿಗೆ ಮ್ಯಾಚ್ ಆಗುತ್ತೆ ಅಂತ. ನೆಕ್ಸ್ಟ್ ತೋರಿಸ್ತೀನಿ, ಯಾರು ಸಿಗುತ್ತೆ ಅದು. ಇದಕ್ಕೆ ಹೋಗಲಿ. ಇದು ಅಡ್ಜಸ್ಟ್ ಇದೆ ನೋಡಿ, ಈ ಪ್ರೆಸ್ಸರ್ ಇದೆ, ಪ್ರೆಸ್ ಮಾಡ್ಕೋಬೋದು ಬೇಕಿದೆ. ನಾವು ಮಾಡ್ಕೊಳ್ದವ್ರೆ ಸಾಕು. ವಾವ್, ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನೋಡಿ ಗೈಸ್. ನೋಡಿ ಏನು ಡೀಟೇಲ್ ನೋಡಿ, ಸೋ ನೈಸ್ ಅಲ್ಲ. ವಾವ್, ಪ್ರಕಾರ ಆಗಲ್ಲ ಗೈಸ್, ಇದು ತುಂಬ ದೊಡ್ಡದಾಗಿದೆ. ಇದು ಅಡ್ಜಸ್ಟಬಲ್ಲು ಅಲ್ಲ ನೋಡಿ. ಹೇಗೆ ಏನು ಮಾಡೋಣ, ಯಾವ ಫಿಂಗರಿಗೆ ಹಾಕೋಣ? ಇದು ವಾವ್, ಆದರೆ ಏನು ಚೆನ್ನಾಗಿದೆ. ಇದು ತುಂಬ ಲೂಸ್ ಇದೆ ನನಗೆ. ಇದು ಟ್ರೈ ಮಾಡೋಣ. ಇದನ್ನು ರಿಮೂವ್ ಮಾಡಿ ಇಲ್ಲಿಗೆ ಹಾಕ್ತೀನಿ. ಇಲ್ಲಿಗೆ ಹಾಕಿದ್ರೆ ಏನು ಚೆನ್ನಾಗಿರುತ್ತೆ, ಬಟ್ ಸ್ಟಿಲ್ ಟ್ರೈ ಮಾಡೋಕ್ಕೇನು.
ಆದರೆ ಇದು ಮಿಡಲಿಗೆ ಬರಬೇಕಿತ್ತು. ನನ್ನ ಫಿಂಗರ್ಗೆ ಅಷ್ಟೇನು ಫಿಟ್ ಆಗ್ತಿಲ್ಲ ಇದೆಲ್ಲ. 4 ಕೊಟ್ಟಿದ್ದಾರೆ ಅಲ್ವಾ, ಯಾವ್ದು ಮಿಸ್ ಮಾಡಿಬಿಟ್ಟೆ, ಇದು ಮಿಸ್ ಮಾಡಿದ್ದೀನಿ, ಇದು ರಿಮೂವ್ ಮಾಡೋಣ. ಸೊ ವಾವ್ ಗೈಸ್, ಲಿಟ್ರಲಿ ಏನು ಚೆನ್ನಾಗಿದೆ. ಇದು ಅಡ್ಜಸ್ಟಬಲ್ ಗೈಸ್, ಎಷ್ಟು ಚೆನ್ನಾಗಿದೆ ಅಲ್ಲ, ಆರಾಮಾಗಿ ಕೊಡ್ಬೋದು ಗೈಸ್. ಬರ್ತೀವಿ ನೋಡಿ, ಎಲ್ಲ ಹಾಕ್ತೀನಿ, ಇದೆಲ್ಲ ಹಾಕ್ತೀನಿ 4 ಹೇಗೆ ಕಾಣುತ್ತೆ ನೋಡೋಣ. ಇದು ಡಿಸಪಾಯಿಂಟ್. ವಾವ್ ಲುಕ್ ಅಟ್ ದಿಸ್ ಗೈಸ್. ಹೇಗಿದೆ ನೋಡಿ. ಬನ್ನಿ ನೆಕ್ಸ್ಟಿಗೆ ಹೋಗೋಣ, ಎಲ್ಲ ರಿಮೂವ್ ಮಾಡೋಣ. ಇದು ನೆಕ್ಸ್ಟ್ ಇರೋದು 10 ಪೀಸಸ್. ವಾ, ಸೊ ಈ ಪಿಕ್ಚರ್ ಹಾಕ್ತೀನಿ ನೋಡಿ. ಇದು ಬಂದು 216. ಸೊ ಬನ್ನಿ, 10 ಪೀಸಸ್ ಹೇಗಿದೆ ಅಂತ ನೋಡೋಣ ಬನ್ನಿ. ಓಪನ್. ಫಸ್ಟು 10 ಪೀಸಸ್ ಬಂದಿದೆಯಾ ಅಂತ ಕೌಂಟ್ ಮಾಡಿಬಿಡ್ತೀನಿ ರೀ ನಾನು. ಸೊ ಒಂದೊಂದೇ ಹೋಗ್ಲಾ. ಇಷ್ಟೊಂದು ದುಡ್ಡಿಲ್ಲ ಬ್ರೋ ಫಿಂಗರು. ನಂಗೆ ಲೂಸೇ ಸ್ವಲ್ಪ ಇದು, ಅಡ್ಜಸ್ಟ್ ಮಾಡ್ಕೋಬೋದು. ಏನೋ ಪ್ರೆಷರ್ ಹಾಕ್ಬೇಕು ಅನಿಸ್ತಾ ಇದೆ. ಓಕೆ, ನೋವು ಬಂದ್ಬಿಡ್ತು. ಆದರೆ ಇದು ನಂಗೆ ಸಕ್ಕತ್ ಇಷ್ಟ ಆಗ್ತಿದೆ. ನೆಕ್ಸ್ಟ್ ಹಾಕೋಣವಾ. ಇದು ಬಂದು ಹೀಗೆ ನೋಡಿ, ಈ ಥರ ಇದೆ. ಇದು ಎಲ್ಲಿಗೆ ಹೋಗುತ್ತೆ, ಈಗ ಪ್ರೆಸ್ ಮಾಡೋಕ್ಕಾಗಲ್ಲ, ಇಲ್ಲಿಗೆ ಟ್ರೈ ಮಾಡ್ಬೋದು. ಇಲ್ಲೂ ಲೂಸೇ ಆದರೆ. ವಾವ್, ಏನು ಚೆನ್ನಾಗಿದೆ ನೋಡಿ. ಸ್ವಲ್ಪ ಲೂಸೇ ಇದೆ, ಈಗ ಆರಾಮಾಗಿ ಬರುತ್ತೆ. ಅದರಲ್ಲೂ ಇಲ್ಲೆಲ್ಲ ಹಾಕಿದ್ದಾರೆ. ಓ ಮೈ ಗಾಡ್, ಹಾಗಿದ್ರೆ ನನಗೆ ಪ್ರೆಸ್ಸಿಂಗ್ ಚೆನ್ನಾಗಿ ಕೊಡಬೇಕಿತ್ತು. ಸೊ ಇದು ಬಂದು ಹಾಟ್ ಆಗಿದೆ, ಇಲ್ಲಿ ಹಾಕೋಬೋದು. ನೆಕ್ಸ್ಟ್ ಬಂದು ಓ ಮೈ ಗಾಡ್, ಇದು ಆಗಲ್ಲ, ಇಲ್ಲಿಗೆ ಹಾಕ್ಕೋಬೇಕಾಗತ್ತೆ ಒಂದೇ ಕಡೆಗೆ ಎಲ್ಲ ರಿಂಗ್ಸು. ಹಾಗಂದ್ರೆ ಈ ಫಿಂಗರ್ಗೂ ಹಾಕ್ಬೋದು. ಕಾಣಿಸ್ತಿದೆಯಾ? ಇದು ಬಿದೋಗುತ್ತೆ, ಆದರೆ ಮೇಂಟೈನ್ ಮಾಡೋದ್ರ ಮೇಲೆ ಡಿಪೆಂಡು. ಅಂದರೆ ಸ್ವಲ್ಪ ಲೂಸೇ ಇದೆ, ಹೆವಿ ಲೂಸ್ ಇದೆ ಇದು. ಆದರೂ ಏನು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ನೆಕ್ಸ್ಟಿಗೆ ಹೋಗೋಣ. ವಾವ್, ಇದು ಚೆನ್ನಾಗಿದೆ. ಅದು ನನಗಿದು ಲೂಸೇ. ಓ, ಇದು ಇಲ್ಲಿಗಾಗುತ್ತೆ ಗೈಸ್. ಸೊ ಇದು ಇಲ್ಲಿಗಾಗಲ್ಲ. ಈ ಫಿಂಗರ್ಗೆ ಹಾಕೋಣ. ಓಕೆ, ಇಲ್ಲಿಗಾಗುತ್ತೆ ಇದು ನೋಡಿ. ಹೇಗಿದೆ ಹೇಳಬೇಕಂದ್ರೆ ಇದು ಚೆನ್ನಾಗಿದೆ. ನಂಗೆ ಇದಿಷ್ಟ ಆಯಿತು. ನೆಕ್ಸ್ಟ್ ಇದರಲ್ಲಿ ಇದಿಷ್ಟ ಆಯಿತು. ನೋಡೋಣ ಬನ್ನಿ, ಇನ್ನು ಏನೇನು ಇಷ್ಟ ಆಗುತ್ತೆ. ಇದು ಚೆನ್ನಾಗಿದೆ. ನೆಕ್ಸ್ಟಿಗೆ ಹೋಗೋಣವಾ. ಇನ್ನು ಹಿಂಗೆ ಹೋಗಬೇಕು. ಸೊ ಅವಾಗ ಇಲ್ಲಿಗೆ ಹಾಕ್ಬೋದು. ಇಷ್ಟೊಂದು ಮೇಂಟೈನ್ ಮಾಡೋದು ಕಷ್ಟ ಆಗ್ತಾಯಿದೆ ಗೈಸ್. ಹೇಗೆ ಕಾಣಿಸ್ತಿದೆ? ವಾವ್, ಪರ್ಫೆಕ್ಟ್. ಸೊ ಏನು ಇದರಲ್ಲಿ ಇದು ಏನು ಗೈಸ್, ತುಂಬಾ ಚೆನ್ನಾಗಿದೆ ಹೇಳ್ಬೇಕಂದ್ರೆ. ವಾವ್, ರಿಮೂವ್ ಮಾಡಲ ಯಾವುದಾದ್ರೂ ಒಂದು. ನಂಗೆ ರಿಮೂವ್ ಮಾಡೋಕ್ಕೆ ಇಷ್ಟ ಇಲ್ಲ, ಆಮೇಲೆ ವಾಪಸ್ ಹಾಕಿದ್ರೆ ಆಯಿತು. ಕಾಣಿಸ್ಲಿ ಅಂತ ನಿಮಗೆ ನೋಡಿ. ನೆಕ್ಸ್ಟ್ ಬಂದು ಇನ್ನು 2 ಇದೆ. ಇದು ಚೆನ್ನಾಗಿದೆ. ಇಲ್ಲಿ ಅಡ್ಜಸ್ಟಬಲ್ ಇದೆ, ನೋಡೋಣ ಅಡ್ಜಸ್ಟ್ ಮಾಡ್ಬೋದಾ. ನಂಗೆ ತುಂಬ ಓಕೆ, ನಂಗೆ ತುಂಬ ಲೂಸ್ ಇದೆ. ಇದು ಚೆನ್ನಾಗಿದೆ. ಇದು ನಂಗೆ ತುಂಬ ಲೂಸ್ ಆಗುತ್ತೆ.
ಫುಲ್ ಕೈಗೆ ಹಾಕ್ತೀನಿ. 10 ಪೀಸ್ ಕೊಟ್ಟಿದ್ದಾರೆ ಗೈಸ್. ಆರಾಮಾಗಿ 5 ಇಲ್ಲಿಗೆ ಹಾಕೋಬೋದು, ನೋ ಪ್ರಾಬ್ಲಮ್. ಅದು ನಾವು ಇನ್ನೂ ಸ್ಟೈಲ್ ಮಾಡಬೇಕು ಅಂದರೆ ಇಲ್ಲೆಲ್ಲ ಹಾಕೋಬೇಕು ಅಂದರೆ ನಾವು ಸ್ವಲ್ಪ ಯಾವ್ದಾದ್ರು ಪ್ರೆಸ್ ಆನ್ ಇದೆ ಅದನ್ನೆಲ್ಲ ಇಲ್ಲಿಗೆ ಹಾಕೋಕ್ಕೆ ಟ್ರೈ ಮಾಡಬೇಕಷ್ಟೆ. ಸೊ ಫಸ್ಟ್ ಇದನ್ನು ರಿಮೂವ್ ಮಾಡಿಬಿಡೋಣ. ಇದು ರಿಮೂವ್ ಮಾಡಿ ಇದು ಹಾಕಿ ಅದಾದಮೇಲೆ ಅದು ಹಾಕೋಣ. ಸೊ ಓಕೆ ಓಕೆ ಓಕೆ. ಸೊ ಇದ್ಯಾವುದಪ್ಪ? ನನಗೆ ಸಖತ್ ಇಷ್ಟ ಆಯಿತು. ಇದೆಲ್ಲಾದರೂ ಬರಲಿ ಇಲ್ಲಿ, ಇದು ಇಲ್ಲಿಗೆ ಬರಲಿ. ಇಲ್ಲಿ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಓಕೆ, ಇದು ಇಲ್ಲಿಗೆ ಬರಲಿ. ವಾವ್, ಏನು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ನೈಸ್ ಅಲ್ಲ? ನಂಗೆ ಇದು ಅಷ್ಟೇನು ಇಷ್ಟ ಆಗಲಿಲ್ಲ, ಇದು ಅಷ್ಟೇನು ಇಷ್ಟ ಆಗಲಿಲ್ಲ. ಇದರಲ್ಲಿ ಇದಷ್ಟು ಇಷ್ಟ ಆಗಲಿಲ್ಲ, ಕೆಳಗಡೆ ಇರೋದು. ಅದು ಬಿಟ್ಟರೆ ನನಗೆಲ್ಲ ಇಷ್ಟ ಆಯಿತು. ಆದರೆ ಒಂದೊಂದೊಂದೊಂದು ಔಟ್ಫಿಟ್ಟಿಗೆ ಮ್ಯಾಚ್ ಆಗುತ್ತೆ ಬಿಡಿ. ಇವಾಗ ಆರಾಮಾಗಿ ಹಾಕೋಬೋದು. ಯಾವಾಗಲೂ ನಾನು ಒಂದೇ ಆ ಗೋಲ್ಡ್ ರಿಂಗ್ ಬಿಟ್ಟರೆ ನಾನು ಬೇರೆ ರಿಂಗ್ ಯೂಸೇ ಮಾಡಲ್ಲ. ಸೊ ಇವಾಗ ಹೆಂಗಿದ್ರು ಈ ಮೀಶೋ ಆಲ್ ಮಾಡ್ಕೊಂಡು ಒಂದಷ್ಟು ಕಲೆಕ್ಷನ್ ಮಾಡ್ಕೊಂಡಾಗುತ್ತೆ ಅಲ್ಲ. ವಾವ್, ಏನು ಚೆನ್ನಾಗಿದೆ ಅಲ್ಲ. ಇಷ್ಟೇ ಗೈಸ್ ನಾನು ಆರ್ಡ್ರ್ ಮಾಡಿದ್ದು. ಸೊ ಈ ಮೀಶೋ ಆಲ್ನ ಇಲ್ಲೇ ಎಂಡ್ ಮಾಡ್ತೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.